ಅವರಿಂದ ಯಾರೋ ನಿಂತ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಹೌದು, ನೀವು ಇಲ್ಲ ಅಂತ ನಾವು ನಂಬಕ್ಕೇನು ನಾವುಗಳು ಇಲ್ಲ ಇಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರು ಅಂತ ಹೇಳ್ಬಿಟ್ರೆ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಮೊದಲು ಗುರೂಜಿ ಅವ್ರ ಸ್ಟೇಟ್ಮೆಂಟ್ ಬೇರೆ ತರ ಇತ್ತು, ಬಟ್ ಇವಾಗ ಕೊಡ್ತಿರುವಂತ ಗುರೂಜಿ ಅವರ ಸ್ಟೇಟ್ಮೆಂಟ್ ಬೇರೆ ತರ ಇದೆ. ಅದನ್ನ ಯಾರು ಮಾಡ್ತಿದ್ದಾರೆ ಅಂತಂದ್ರೆ ಈಗ ನನಗೆ ಆಗದೆ ಇರುವಂತ ಬೆಳೆದ್ ಬಿಟ್ಲಲ್ಲ ಈ ಹುಡುಗಿ ಅಂತ ಹೇಳಿ ಕೆಲವೊಬ್ರು ಹೊಟ್ಟೆ ಕಿಚ್ಚಿರುತ್ತಲ್ಲ, ಹೊಟ್ಟೆ ಉರಿತಿರುತ್ತಲ್ಲ. ಹೌದು, ನಾನು ಅದಕ್ಕೆ ಮೀಡಿಯಾದವ್ರಿಗೆ ಹೇಳಿರೋದು, ನನ್ನ ಬಗ್ಗೆ ಯಾರ್ಯಾರು ಸುದ್ದಿಯನ್ನ ಮಾಡಿದ್ದಾರೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಿದ್ದಾರೆ, ಈಗ ಅವರೆಲ್ಲ ಮಾರಾಟವಾಗಿದ್ದಾರೆ. ಸುಳ್ಳು ಸುದ್ದಿ ಅಲ್ಲ ಯಾವುದು, FIR ಏನಿದೆ ಅದನ್ನ ಆಲ್ರೆಡಿ ಯಾರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಜಡ್ಜ್ಮೆಂಟ್ ಅಲ್ಲ, ಇವಾಗ ಸುಳ್ಳು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಗ್ಯಾಂಗ್ ಅಂತ ಯಾಕೆ ಹೇಳ್ಬೇಕು? ಮಾಧ್ಯಮ ಕೆಲಸ ಮಾಡುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ. FIR ಕಾಪಿ ಆದ್ಮೇಲೆ ಪ್ರಸ್ತಾಪ ಮಾಡಿ. FIR ಕಾಪಿ ನಿಮ್ಮ ಕೋಪ ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾರೆ ಅದ್ರ ಹಿಂದಿನ ಉದ್ದೇಶ ಅದೇ ಮಾಧ್ಯಮಗಳೇ ಟಾರ್ಗೆಟ್ ಮಾಡ್ತಿರೋದು. ಅದಕ್ಕೆ ನನ್ನ ಕೋಪ ಅವ್ರ ಮೇಲೆ ಇರೋದು. ಈಗ ಮಾಧ್ಯಮಗಳು ಅಂತಂದ್ರೆ ಆಂಕರ್ಸ್ ಗಳು, ಈಗ ನಾನು ನೀವು ಎಲ್ಲ ಹೇಗೆ ಆಂಕರ್ಸ್ ಗಳು, ಅವರು ಹಾಗೆ ಆಂಕರ್ಸ್ ಗಳು. ಈಗ ನಾನ್ ಹೇಗೆ ಆನಂದ್ ಗುರೂಜಿ ಅವ್ರು ಭೂ ಹಗರಣದ ಬಗ್ಗೆ, ಭೂ ಕಬಳಿಕೆ ಬಗ್ಗೆ ಮಾತಾಡಿದೀನಿ, ಹಂಗೆ ಆ ಆಂಕರ್ಸ್ ಗಳು ಕೂಡ ಹಗರಣದ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ, FIR ಇಲ್ಲದೆ ಯಾವ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ ಇಲ್ಲಿ ತನಕ. ನೀವು ಹೇಳಿದಕ್ಕೆಲ್ಲ ತಲೆ ಮಾಧ್ಯಮ ಅಂತ ಬರ್ತಿರೋ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪಳಗಿರೋರು ಇರ್ಬೋದು, ಜರ್ನಲಿಸಂ ನಲ್ಲಿ ನಾನು ಪಳಗಿದ್ದೀನಿ. ಕೇಳಿ, ಒಬ್ಬ ಆಂಕರ್ ಆಗಿ ಹೇಳೋದಾದ್ರೆ ನನ್ನ ರೀತಿಯಲ್ಲೇ ಒಂದು 5-6 ವರ್ಷ ಅಂತೂ ಕೆಲಸ ಮಾಡಿದೀರಾ. ಮಾಧ್ಯಮಗಳು ಹೇಗೆ ಕೆಲಸ ಮಾಡ್ತೇನೆ ಗೊತ್ತಾ? ಯಾವುದೇ ಪ್ರೂಫ್ ಇಲ್ಲದೆ ಸುದ್ದಿ ಅಂತೂ ಹೊಡಿಯಲ್ವಾ? FIR ಇಲ್ಲದೆ ಸುದ್ದಿ ಹೊಡಿಯುತ್ತಾ? FIR ಇಲ್ಲದೆ ಸುದ್ದಿ ಹೊಡೆದಿಲ್ಲ ಅಂತ ಹೇಳ್ತಿಲ್ಲ. FIR ಬಂದು 1 ತಿಂಗಳು ಆಗ್ತಾ ಬಂತು. ಮಾಧ್ಯಮಗಳಿಗೆ ಏನ್ ಪ್ರಯೋಜನ? ದಿವ್ಯಾ ವಸಂತ ಅವ್ರನ್ನ ಟಾರ್ಗೆಟ್ ಮಾಡಿ ಅಂತಂದ್ರೆ ದಿವ್ಯಾ ವಸಂತ ಮೀಡಿಯಾದಲ್ಲಿ ಬೆಳಿಬಾರ್ದು. ಬೆಳೆಯೋ ಮೊಳಕೆನ ಇವಾಗ್ಲೇ ಚೂಟ್ ಹಾಕೋಣ. ನನ್ನನ್ನ ಎಲ್ಲಾ ಮಾಧ್ಯಮಗಳು ಅಂತಿಲ್ಲ, ಎಲ್ಲಾ ಮಾಧ್ಯಮಗಳು ಅಲ್ವೇ ಅಲ್ಲ, ಕೆಲವೊಂದು ಮಾಧ್ಯಮಗಳು, ಕೆಲವೊಂದು ವ್ಯಕ್ತಿಗಳು. ಈಗ ಒಂದು ಚಾನಲ್, ಈಗ ಒಬ್ರು ಆಂಕರ್, ಫೇಮಸ್ ಆಂಕರ್ ಕುಡಿದು ತೂರಾಡ್ಕೊಂಡು ಎಲ್ಲೋ ಬಿದ್ರು, ವಿಡಿಯೋ ವೈರಲ್ ಆಯ್ತು. ಹಂಗಂತ ನಾವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳಕ್ ಆಗತ್ತಾ? ಆಗಲ್ವಲ್ಲ. ಆಗಲ್ವಲ್ಲ. ಈಗ ಕೆಲವೊಂದು ಆರೋಪವನ್ನ ಮಾಡಿದ್ರಿ, ಬೇರೆ ಚಾನೆಲ್ಗಳು ನಿಮ್ಮ 10 ಪಟ್ಟು ಬೆಳೆದು ತೋರಿಸಿರುವಂತವ್ರು ಇನ್ನೂ ಕೂಡ ಮಾಧ್ಯಮದಲ್ಲಿ ಹೆಸರು ಮಾಡಿರುವಂತವ್ರನ್ನ ನೋಡಿದ್ರೆ ಅಂತ ಮಾಧ್ಯಮಗಳ ನನ್ನ ಬಗ್ಗೆ ಇವತ್ತು ಸುದ್ದಿ ಮಾಡಿದ್ದಿದೆ. ಸಾರಿ, ಪದ ಎಷ್ಟು ಬಳಸಿದ್ರೆ ಎಷ್ಟು ಸೂಕ್ತ ತಪ್ಪೋ ಗೊತ್ತಿಲ್ಲ. ದಿವ್ಯಾ ವಸಂತನ ಇಟ್ಕೊಂಡು TRP ತಗೋಬೇಕು ಅಂತಲೋ, ಅಥವಾ ಅವ್ರನ್ನ ಮೊಳಕೆ ಅಥವಾ ಏನೋ ಹೇಳಿದ್ರಿ, ಮೊಳಕೆ ಹೊಡಿತಾ ಇದೆ, ಚೂಟ್ಬೇಕು, ಆ ಪರಿಸ್ಥಿತಿ ಮಾಧ್ಯಮದವ್ರಿಗೆ ಬಂದಿಲ್ಲ. ವೆರಿ ಸಾರಿ. ನೀವು ಬಹುಶಃ ಮಾಧ್ಯಮದಿಂದ ದೂರ ಆಗಿ ಯೂಟ್ಯೂಬ್ಗೆ ಹೋದ್ಮೇಲೆ ಸ್ವಲ್ಪ ಮಾಧ್ಯಮದ ಬಗ್ಗೆ ನನಗೆ ಮಾಧ್ಯಮದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ನಾನು ಕೆಲಸ ಮಾಡಿದೀನಿ, ಮಾಧ್ಯಮ ಹೇಗ್ ನಡೆಯುತ್ತೆ ಹೇಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈಗ FIR 18ಕ್ಕೆ ಬಂದಿದೆ ಅಂತಂದ್ರೆ 18 ನೆಕ್ಸ್ಟ್ ಡೇನೆ 19ಕ್ಕೆ ಅಥವಾ 18ಕ್ಕೆ ಎಲ್ಲಾ ಮೀಡಿಯಾದವ್ರಿಗೂ ಗೊತ್ತಾಗುತ್ತೆ ಇದ್ರ ಗುರೂಜಿ ಅವರು FIR ಮಾಡಿದ್ದಾರೆ, ಅಥವಾ ಗುರೂಜಿ ಕಡೆಯವರೇ ಕೊಡ್ತಾರೆ ಹೋಗ್ಬಿಟ್ಟು ಸುದ್ದಿ ಮಾಡಿ ನಮ್ದು ಅಂತ ಹೇಳಿ ಹೋಗಿ ಕೇಳೋದೆಲ್ಲ ಇದೆ. ಆಯ್ತಾ? 18ಕ್ಕೆ FIR ಸುದ್ದಿ ಮಾಡ್ಬೇಕಿತ್ತು. ನಮ್ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಇದೆ ಹೇಳಿ? 31 ಜಿಲ್ಲೆ. ಪ್ರತಿನಿತ್ಯ 30 ಲಕ್ಷ ಸುದ್ದಿ ಬರುತ್ತೆ.